ಇನ್ನು ಸಿಎಂ ಸ್ಥಾನಕ್ಕೆ ಇರುವಂತ ಹುಮ್ಮಸ್ನಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿ ಪಾಲಿಗೆ ಶುಭ ಶುಕ್ರವಾರ ಆಗುತ್ತಾ? ಶುಕ್ರವಾರ ಶುಭ ಆಗುತ್ತಾ ಡಿ ಕೆ ಶಿವಕುಮಾರ್ ಅವರಿಗೆ? ಶುಕ್ರವಾರ CLP ನಾಯಕರಾಗಿ ಆಯ್ಕೆ ಆಗ್ತಾರಾ ಡಿ ಕೆ ಶಿವಕುಮಾರ್ ಅವರು? ಭಾನುವಾರ ಅಥವಾ ಮುಂದಿನ ವಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಾಗುತ್ತಾ? ಡಿ ಕೆ ಶಿ ಸಿಎಂ ಆದ್ರೆ ಏನೆಲ್ಲ ಸವಾಲುಗಳಿದ್ದಾವೆ? ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ಆಲ್ಮೋಸ್ಟ್ 3 ವರ್ಷದಿಂದಲೂ ಕೂಡ ನಾನೇ ಆಪ್ಷನ್ ಸಿದ್ದರಾಮಯ್ಯನವ್ರನ್ನ ಬಿಟ್ರೆ, ಅವ್ರನ್ನೇನಾದ್ರೂ ಕೆಳಗಿಳಿಸಿದ್ರೆ, ಅಧಿಕಾರ ಹಂಚಿಕೆ ಆದ್ರೆ ಅನ್ನುವಂಥದ್ದಕ್ಕೆ ನೀಟಾಗಿ ವೇದಿಕೆಯನ್ನ ಸೆಟ್ ಮಾಡ್ಕೊಂಡು ಬರ್ತಾನೆ ಇದ್ರು. ಅದಾದ ನಂತರ ಪ್ರೆಷರ್ ಅನ್ನ ಕೂಡ ಹಾಕ್ತಾ ಇದ್ರು. 2 ವರ್ಷ ಇದ್ದಾಗಿಂದಲೂ ಕೂಡ ಪ್ರೆಷರ್ ಅನ್ನ ಹಾಕ್ತಾ ಬರ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು. ಒಪ್ಪಂದ ಆಗಿದೆ, 4 ಗೋಡೆಗಳ ನಡುವೆ ಮಾತುಕತೆ ಆಗಿದೆ ಅನ್ನುವಂಥದ್ದನ್ನು ನೀಟಾಗಿ ಬಿಲ್ಡ್ ಮಾಡ್ಕೊಂಡು ಬಂದ್ರು. ಫೈನಲಿ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದು, ನಿಷ್ಠೆ ಮಾಡಿದ್ದು, ಮತ್ತೊಂದು ಕಡೆ ನಿಯತ್ತಾಗಿ ಇದ್ದಿದ್ದಂಥದ್ದು, ಪಕ್ಷಕ್ಕೋಸ್ಕರ ಸಾಕಷ್ಟು ಹೋರಾಟ ಮಾಡಿದ್ದು, ಪಕ್ಷವನ್ನು ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಹಾಕಿದ್ದಂಥ ಶ್ರಮ, ಸಂಘಟನೆ ಮಾಡಿದ್ದಂಥದ್ದು, ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತಿತ್ತು. ಅದೆಲ್ಲದಕ್ಕೂ ಕೂಡ ಈಗ ಹೈಕಮಾಂಡ್ ಬೆಲೆ ಕೊಟ್ಟಂತ ಆಗ್ತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಮೇನ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ KPCC ಆದಾಗಿಂದಲೂ ಕೂಡ ಸಿದ್ದರಾಮಯ್ಯನವರು ನಾವು ಇಬ್ರು ಕೂಡ ಒಂದೇ ತೂಕ ಇದ್ದೀವಿ. ಅದಾದ್ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಬಳಿಕನೂ ಕೂಡ ಅಷ್ಟೇ, ಸಿದ್ದರಾಮಯ್ಯನವ್ರನ್ನ ತೆಗೆದ್ರೆ, ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ, ಸಿದ್ದರಾಮಯ್ಯನವರ ನೆಕ್ಸ್ಟ್ ಅಧಿಕಾರ ನನಗೆ ಕೊಡಬೇಕಾಗಿರುವಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ಈಸಿಯಾಗಿ ಹಾಗೆ ಅಷ್ಟೇ ನೀಟಾಗಿ ವೇದಿಕೆಯನ್ನ ಸೆಟ್ ಮಾಡ್ಕೊಂಡು ಬಂದಿದ್ರು. ಹಾಗೆ ಪಕ್ಷಕ್ಕೋಸ್ಕರ ನಾನೇನೆಲ್ಲ ಮಾಡಿದ್ದೀನಿ, ಎಷ್ಟೆಲ್ಲ ತ್ಯಾಗ ಮಾಡಿದ್ದೀನಿ, ಎಷ್ಟೆಲ್ಲ ನಿಯತ್ತಿನಿಂದ ಇದ್ದೆ, ಲಾಯಲ್ ಆಗಿದ್ದೆ, ಪಕ್ಷಕ್ಕೋಸ್ಕರ ಸಂಘಟನೆ ಮಾಡಿದ್ದೀನಿ ಅನ್ನುವಂಥದ್ದನ್ನ ಕೂಡ ತೋರಿಸ್ಕೊಂಡು ಬರ್ತಾ ಇದ್ರು. ಫೈನಲಿ ಬೆಲೆಯನ್ನ ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ನೆಕ್ಸ್ಟ್ ಇರುವಂತ ಚಾಲೆಂಜಸ್ ಏನು? ಡಿ ಕೆ ಶಿವಕುಮಾರ್ ಅವರು ಶುಕ್ರವಾರನೇ CLP ನಾಯಕರಾಗಿ ಆಯ್ಕೆ ಆಗುವಂತ ಚಾನ್ಸಸ್ ಇದೆಯಾ ಈ ಡೆವಲಪ್ಮೆಂಟ್ಸ್ ಬಗ್ಗೆ ನೋಡ್ತಾ ಹೋದಾದ್ರೆ ಅಂತ? ಖಂಡಿತ ಶುಕ್ರವಾರನೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆಯಾಗುವುದು ಖಚಿತ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅವರ ಮುಂದೆ ಸಾಲು ಸವಾಲುಗಳಿದ್ದಾವೆ ಪೃಥ್ವಿರಾಜ್. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾದಂತಹ ಸಂದರ್ಭದಲ್ಲೇ ಈ ಒಂದು ಸರ್ಕಾರ ಅಧಿಕಾರಕ್ಕೆ ಬರುವ ಒಂದು ಹಿನ್ನೆಲೆಯಲ್ಲಿ ಅವರು ಗ್ಯಾರಂಟಿಗಳನ್ನು ರೂಪಿಸಿದ್ರು, ಪಂಚ ಗ್ಯಾರಂಟಿಗಳನ್ನು. ಸೊ ಇದೀಗ ಆ ಒಂದು ಪಂಚ ಗ್ಯಾರಂಟಿಗಳನ್ನ ಮುಂದುವರಿಸುವಂತ ಒಂದು ದೊಡ್ಡ ಸವಾಲು. ಯಾಕಂತ ಹೇಳಿದ್ರೆ ವಿರೋಧ ಪಕ್ಷಗಳು ಈಗಾಗಲೇ ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದ್ವು. ಗ್ಯಾರಂಟಿಗಳಿಗೆ ಹಣವನ್ನು ತುಂಬಿ ಖಜಾನೆ ಖಾಲಿಯಾಗಿದೆ ಎನ್ನುವಂಥ ನಿಟ್ಟಲ್ಲಿ, ಇತರೆ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ ಅನ್ನುವಂಥ ಒಂದು ನಿಟ್ಟಲ್ಲಿ. ಹೀಗಾಗಿ ಗ್ಯಾರಂಟಿಗಳನ್ನು ಕೂಡ ಸರಿದೂಗಿಸಿಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇತರೆ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಚಾಲನೆಯನ್ನ ಕೊಟ್ಟಿದ್ರು. ಇದೀಗ ಸಹಜವಾಗಿ ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಇದೀಗ ಆ ಒಂದು ಪಂಚ ಗ್ಯಾರಂಟಿಗಳನ್ನು ಮುಂದುವರಿಸೋದ್ರ ಜೊತೆಗೆ ಇತರೆ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮುಂದುವರಿಸಬೇಕಾಗುತ್ತೆ. ಇದು ಏನು ಹಣಕಾಸು ನಿರ್ವಹಣೆಯನ್ನ ಮಾಡುವಂಥದ್ದು ಒಂದಷ್ಟು ಮಟ್ಟಿಗೆ ಒಂದು ರೀತಿ ದೊಡ್ಡ ಸವಾಲು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನುಳಿದಂತೆ ಪಕ್ಷ ಮತ್ತೆ ಆಡಳಿತಾತ್ಮಕವಾಗಿ ಎಲ್ಲರನ್ನೂ ಕೂಡ ಒಟ್ಟಿಗೆ ಕೊಂಡೊಯ್ಯುವಂಥದ್ದು, ಅಂದ್ರೆ CM ಸಿದ್ದರಾಮಯ್ಯನವರ ಬಣದ ಶಾಸಕರು ಮತ್ತೆ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು, ಮತ್ತೊಂದು ಕಡೆಯಾಗಿ ತನ್ನ ಆಪ್ತರಿಗೆ ಏನು ಸಚಿವ ಸ್ಥಾನವನ್ನು ಕೊಡೋದು ಆಗಿರ್ಬೋದು, ಮತ್ತೊಂದು ಕಡೆಯಾಗಿ ಮುಂದಿನ ಒಂದು ಭವಿಷ್ಯದ ದೃಷ್ಟಿಯಿಂದ ಏನು ಇಷ್ಟು ದಿನ ತಮ್ಮ ಜೊತೆ ಗುರುತಿಸಿಕೊಂಡಿರ್ತಕ್ಕಂಥ ಕಾರ್ಯಕರ್ತರಾಗಿರ್ಬೋದು, ಬೆಂಬಲಿಗರಾಗಿರ್ಬೋದು, ಹಿತೈಷಿಗಳಿಗೆ ಆಯಾಕಟ್ಟಿನ ಜಾಗದಲ್ಲಿ ಜವಾಬ್ದಾರಿಗಳನ್ನ ಹುದ್ದೆಗಳನ್ನ ಕೊಡುವಂತ ಒಂದು ನಿಟ್ಟಲ್ಲಿ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಈ ನಡುವೆ ಏನು 4 ಹೆಚ್ಚುವರಿ DCM ಹುದ್ದೆಗಳ ಸೃಷ್ಟಿಗೂ ಕೂಡ ಇದೀಗ ಏನು CM ಸಿದ್ದರಾಮಯ್ಯನವರ ಬಣ ಷರತ್ತನ್ನ ಹಾಕಿರ್ತಕ್ಕಂಥದ್ದು. ಒಂದ್ ವೇಳೆ 4 DCM ಹುದ್ದೆಗಳನ್ನ ಸೃಷ್ಟಿ ಮಾಡಿದ್ರೆ, 4 DCMಗಳು ಸೃಷ್ಟಿಯಾದ್ರೆ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಆಡಳಿತದಲ್ಲಿ ಅವರ ಹಸ್ತಕ್ಷೇಪವೂ ಕೂಡ ಇರುತ್ತೆ. ಆ ಒಂದು ನಿಟ್ಟಲ್ಲಿಯೂ ಕೂಡ ಹಸ್ತಕ್ಷೇಪವನ್ನ ಬಾರದಂತೆ ಮಾಡಿಕೊಂಡು ಅವರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಏನು ಪಕ್ಷ ಮತ್ತೆ ಸರ್ಕಾರವನ್ನ ಮುನ್ನಡೆಸಬೇಕಾಗುತ್ತೆ. ಇದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಯಾಗಿ ಈ ಒಂದು ವರ್ಷ ಅಷ್ಟೇ ಏನು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಸುಲಭವಾಗಿ ಆಡಳಿತನ ನಡೆಸುವಂಥದ್ದು. ಇನ್ನುಳಿದಂತ 2027 ನಂತರ ಏನು ವರ್ಷ ಏನಿದೆ 2027 ಮತ್ತು 28 ವರ್ಷ, ಅದು ನಿಜಕ್ಕೂ ಕೂಡ ಒಂದು ರೀತಿ ಚುನಾವಣಾ ವರ್ಷ. ಆ ಒಂದು ಚುನಾವಣಾ ವರ್ಷದಲ್ಲಿ
ಒಂದು ರೀತಿ ದೊಡ್ಡ ಮಟ್ಟದ ಸವಾಲು. ಯಾಕಂದ್ರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂತ ಸಂಪೂರ್ಣ ಜವಾಬ್ದಾರಿ ಡಿ.ಕೆ. ಶಿವಕುಮಾರ್ ಅವರ ಮೇಲಿರುತ್ತೆ. ಸೊ ಹೀಗಾಗಿ ಈ ಒಂದು ವರ್ಷದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನ ಕೊಡ್ತಾರೆ ಮತ್ತೆ ಹೇಗೆ ಕಾರ್ಯಕರ್ತರು ಮತ್ತೆ ಇತರೆ ಏನು ಬಣ ರಾಜಕೀಯವನ್ನ ಯಾವ ರೀತಿಯಾಗಿ ಶಮನ ಮಾಡಿಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ, ಅದು ಬಹಳ ಮುಖ್ಯವಾಗುತ್ತೆ. ಸೊ ಎಸ್ಪೆಷಲಿ ಈ ಒಂದು ಪಂಚ ಗ್ಯಾರಂಟಿಗಳೇನಿದಾವೆ, ಈ ಒಂದು ಪಂಚ ಗ್ಯಾರಂಟಿಗಳನ್ನ ಯಾವ ರೀತಿಯಾಗಿ ಮುಂದುವರಿಸಿಕೊಂಡು ಯಾವ ರೀತಿಯಾಗಿ ಹಣಕಾಸು ನಿರ್ವಹಣೆಯನ್ನ ಮಾಡ್ತಾರೆ ಅನ್ನುವಂಥದ್ದೇ ಒಂದು ದೊಡ್ಡ ಮಟ್ಟದ ಸವಾಲು ಅನ್ನುವಂಥದ್ದು ಇದೀಗ ರಾಜಕೀಯ ವಿಶ್ಲೇಷಕರ ಒಂದು ಅಭಿಪ್ರಾಯ. ಓಕೆ, ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ. ಹಾಗೆ ಡಿ.ಕೆ. ಶಿವಕುಮಾರ್ ಏನು ಹೊಸಬ್ರಲ್ಲ ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಬಿಕಾಸ್ 89 ಫಸ್ಟ್ ಟೈಮ್ ಗೆದ್ದಾಗಿಂದಲೂ ಕೂಡ ಅವರು ಅಧಿಕಾರವನ್ನ ಅನುಭವಿಸ್ತಾ ಇದ್ದಾರೆ. ಅಧಿಕಾರ ಯಾವ ರೀತಿಯ ಮಾಡಬೇಕು ಅನ್ನುವಂಥದ್ದು ಕೂಡ ಗೊತ್ತಿದೆ. ತುಂಬಾ ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂತವ್ರೆ. ಬಟ್ ಮುಖ್ಯಮಂತ್ರಿ ಆದ ಬಳಿಕ ಹೇಗಿರುತ್ತೆ ಕಾದ್ ನೋಡ್ಬೇಕು. ಮುಖ್ಯಮಂತ್ರಿ ಆದ್ರೆ